ನಮ್ಗೆ ಭಾಳ ಸ್ಪಷ್ಟವಾಗಿದೆಯಲ್ಲ. ನಾನು ಒಂದು 7-8 ಸತಿ ಈಗಾಗಲೇ ಹೇಳಿಕೆ ಕೊಟ್ಟಿದ್ದೀನಿ. ಇದೊಂದು ದಮನಕಾರಿಯಾಗಿರುವಂಥ ಕಾನೂನು. ದೇಶ ಭಾಷಣ ಏನನ್ನುವಂಥ ವ್ಯಾಖ್ಯಾನ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಹೀಗಾಗಿ ಯಾರನ್ನಾದರೂ ಯಾವಾಗ ಬೇಕಾದರೂ ಒಳಗೆ ಹಾಕುವಂಥ ಕಾನೂನಿದೆ. ವ್ಯಕ್ತಿಯ ಸ್ವಾತಂತ್ರ್ಯ, ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಹರಣ ಮಾಡುವಂಥ ಸಂವಿಧಾನ ವಿರೋಧವಾಗಿರುವಂಥದ್ದು ಇದು. ಎರಡನೇದಾಗಿ, ಕಾಂಗ್ರೆಸ್ ಸರ್ಕಾರ ಎಲ್ಲ ರಂಗದಲ್ಲೂ ವಿಫಲವಾಗಿದೆ. ಇವತ್ತು ಅಭಿವೃದ್ಧಿ ಸಂಪೂರ್ಣ ಸ್ಥಗಿತ ಆಗಿದೆ, ಶೂನ್ಯ ಆಗಿದೆ. ಆರ್ಥಿಕವಾಗಿ ದಿವಾಳಿಯಾಗಿದೆ. ಮತ್ತು ಎಲ್ಲ ಆಫೀಸ್ನಿಂದ, ಹಳ್ಳಿಯಲ್ಲಿರುವಂಥ ಪಂಚಾಯತಿಯಿಂದ ಹಿಡಿದು ಬೆಂಗಳೂರಿನ ವಿಧಾನಸಭೆಯ 3ನೇ ಮಹಡಿವರೆಗೂ ವ್ಯಾಪಕವಾಗಿ ಭ್ರಷ್ಟಾಚಾರ ಇದೆ. ಇದನ್ನು ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಈ ಕಾನೂನು ತಂದಿದ್ದಾರೆ. ಈಗಾಗಲೇ ಏನು BNS ಕಾನೂನು ಇದೆ, ಅದರಲ್ಲಿ ಈ ಥರ ಒಂದು ರೀತಿಯಲ್ಲಿ ದ್ವೇಷವನ್ನು ಸೃಷ್ಟಿ ಮಾಡುವಂಥ, ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸುವಂಥ ಭಾಷಣಗಳು ಮಾಡಿದರೆ ಈಗಾಗಲೇ ಶಿಕ್ಷೆ ಮಾಡುವಂಥ ಕಾನೂನು ಇದೆ. ಈಗಾಗಲೇ ಮತ್ತೆ ವಿಶೇಷ ಕಾನೂನು ತರುವಂಥ ಅವಶ್ಯಕತೆ ಏನಿದೆ? ಈ ವಿಶೇಷ ಕಾನೂನಲ್ಲಿ ಶಿಕ್ಷೆ 1 ವರ್ಷದಿಂದ 10 ವರ್ಷ, ಅಂದರೆ ನಾನ್ ಬೇಲೇಬಲ್ ಇದು ಸೆಕ್ಷನ್ ಇದು. ಅಂದರೆ ನೀವು ಏನಾದರೂ ಸಣ್ಣ ಪುಟ್ಟ ಮಾತಾಡಿದರೆ ನಿಮ್ಮನ್ನ ಒಳಗೆ ಹಾಕ್ಬೋದು. ನಿಮ್ಮ ಮೇಲೆ ಭಾಳ ಪ್ರೀತಿ ಇತ್ತಂದ್ರೆ 10 ವರ್ಷ ನಿಮ್ಮ ಒಳಗೆ ಹಾಕ್ಬೋದು. ಎಲ್ಲಾದರೂ ಉಂಟಾ? ಯಾವ ದೇಶದಲ್ಲೂ ಇಲ್ಲ. ಎಮರ್ಜೆನ್ಸಿಯಲ್ಲೂ ಕೂಡ ಹಿಂಗಿರಲಿಲ್ಲ. ಇದು ಅಘೋಷಿತ ಅಲ್ಲ, ಇದು ಘೋಷಿತವಾಗಿರುವಂಥ ಒಂದು ಎಮರ್ಜೆನ್ಸಿ ಕರ್ನಾಟಕದಲ್ಲಿ ಬರ್ತಾ ಇದೆ. ಇದ್ರ ವಿರುದ್ಧ ಎಲ್ಲ ಸ್ತರಗಳಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಗವರ್ನರ್ಗೆ ಆಗಲೇ ನಾನು ಕೂಡ ಭೇಟಿಯಾಗಿ ಕಾನೂನಿನ ಅಲ್ಲಿರುವಂಥ ಸಂವಿಧಾನ ವಿರೋಧವಿರುವಂಥ ಅಂಶಗಳನ್ನು ಮನವರಿಕೆ ಮಾಡಿಕೊಡ್ತೇವೆ ಮತ್ತು ಅವಶ್ಯಕತೆ ಬಿದ್ದರೆ ಕಾನೂನು ಹೋರಾಟವನ್ನು ಮಾಡ್ತೇವೆ. ಇದರ ಅಲ್ಲ, ಕಾನೂನು ನೋಡ್ರಿ, ಕಾನೂನು ಯಾರ ಕೈಯಲ್ಲಿದೆ ಅನ್ನೋದು ಭಾಳ ಮುಖ್ಯ. ರಾಜಕೀಯ ಹಗೆತನ ಸಾಧಿಸುವಂಥ ಸರ್ಕಾರ ಇದ್ದಾಗ ಅದು ದುರುಪಯೋಗ ಬೇಕಾದಷ್ಟು ಆಗ್ಬೋದಲ್ಲ. ಯಾರ ಕೈಯಲ್ಲಿದೆ ಅನ್ನೋ ಕಾನೂನು ಭಾಳ ಮುಖ್ಯ. ಈಗಾಗಲೇ BNS ಕಾನೂನಲ್ಲಿದೆ. ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ದ್ವೇಷ ಭಾಷಣವನ್ನು ಮಾಡಿದರೆ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು ಎಲ್ಲದಕ್ಕೂ ಇದೆ. ಮತ್ತು ವಿಶೇಷ ಕಾನೂನು ಯಾಕೆ ತಂದಿರಿ ನೀವು? ಅದು 10 ವರ್ಷ ಯಾಕೆ ಮಾಡಿದಿರಿ? ನಾನ್ ಬೇಲೇಬಲ್ ಯಾಕೆ ಮಾಡಿದಿರಿ? ಸರ್ಕಾರದ ನೀತಿಯ ಬಗ್ಗೆ, ಸರ್ಕಾರದ ನಿಯತ್ತು ಬಗ್ಗೆ ನಮ್ಗೆ ಸಂಶಯ ಬರ್ತಾ ಇದೆ. ಅಲ್ಲ, ಕಾನೂನಿನ ಚೌಕಟ್ಟನ್ನು ಎಷ್ಟು ದೊಡ್ಡದು ಮಾಡಿದ್ದಾರೆ ಅಂತಂದರೆ, ಸರ್ಕಾರವನ್ನು ಯಾವುದೇ ರೀತಿ ಪ್ರಶ್ನೆ ಮಾಡಬಾರ್ದಿರೋವಂಥದ್ದು ಮಾಡಿದ್ದಾರೆ. ಈಗಾಗಲೇ ಇವರು ಈ ಸರ್ಕಾರ ಬಂದ ಮೇಲೆ ಎಷ್ಟು ಕೇಸ್ಗಳು ಹೈಕೋರ್ಟಲ್ಲಿ ಹೋಗಿ ಸ್ಟೇ ಆಗಿದ್ದಾವೆ. ಇವ್ರು ಕೇಸ್ ಹಾಕಿರೋದು ಹಿಂದೆಂದೂ ಯಾವ ಸರ್ಕಾರವೂ ಕೂಡ ಈ BNS ಕಾನೂನಡಿಯಲ್ಲಿ ಈಗ ಅವರು ಕೇಸ್ ಹಾಕಿದ್ರು, ಅವಕ್ಕೆಲ್ಲ ಸ್ಟೇ ಸಿಗ್ತಾಯಿದೆ ಹೈಕೋರ್ಟಲ್ಲಿ. ಅದಕ್ಕಾಗಿ ಈಗ ವಿಶೇಷ ಕಾನೂನು ತಂದಿದ್ದಾರೆ. ಕಾನೂನು ಹೋರಾಟ ಮಾಡ್ತೀವಿ ನಾವು. ಇದರಲ್ಲಿ ಇದನ್ನ ಅವಕಾಶವನ್ನು ಮಾಡಿಕೊಡೋದಿಲ್ಲ, ಯಾವ ಕಾರಣಕ್ಕೂ ಮಾಡಿಕೊಡೋಲ್ಲ. ಅಲ್ಲ, ಅವ್ರ ಹೇಳಿಕೆ ಬಗ್ಗೆ ನಾನೇನು ಕಮೆಂಟ್ ಮಾಡೋದಿಲ್ಲ. ಅವ್ರ ಹೇಳಿಕೆಗೆ ಅವರೇ ಜವಾಬ್ದಾರಿ. ಖಂಡಿತ. ಈಗಾಗಲೇ ನೋಡ್ರಿ, ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಆಗ್ತಾ ಇಲ್ಲ, ಫಂಡ್ ಬರ್ತಾ ಇಲ್ಲ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ನಿನ್ನೆ ನೋಡ್ರಿ, ಅವರು KPCC ವೈಸ್ ಪ್ರೆಸಿಡೆಂಟ್ ಪತ್ರ ಬರೆದಾರೆ, ಇದು ದುಷ್ಪರಿಣಾಮ ಆಗುತ್ತೆ ರಾಜ್ಯದ ಮೇಲೆ ಅಂತ. ಪರಮೇಶ್ವರ್ ಹೇಳಿದ್ದಾರೆ ಅಧಿಕಾರಿಗಳಿಗೆ ಭಾಳ ರಾಂಗ್ ಸಂದೇಶ ಹೋಗ್ತಾ ಇದೆ ಅಂತ. ಸಹಜವಾಗಿ ಯಾವ ಸರ್ಕಾರ ಸ್ಥಿರವಾಗಿರೋದಿಲ್ವೋ ಆ ಸರ್ಕಾರದಿಂದ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಅಧಿಕಾರಿಗಳು ಇದರ ಲಾಭವನ್ನು ದುರ್ಲಾಭವನ್ನು ಎರಡು ತೊಗೊತಾರೆ. ನೋಡಿ, ಈಗ ಒಂದು ನಿಮಿಷ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬೆಂಗಳೂರಲ್ಲಿ ಕಳೆದ ಬಾರಿ ಏನು ಹೇಳಿದರು? ಈ ಸಮಸ್ಯೆಯನ್ನು ಹೈಕಮಾಂಡ್ ಬಗೆಹರಿಸ್ತದೆ ಅಂತ. ಅವರೇ ಅಧ್ಯಕ್ಷರಾಗಿ, ಹೈಕಮಾಂಡ್ ಅಂದರೆ ಗಾಂಧಿ ಫ್ಯಾಮಿಲಿ ಬಗೆಹರಿಸ್ತದೆ ಅಂತ ಹೇಳಿದರು. ನಿನ್ನೆ ಗುಲ್ಬರ್ಗದಲ್ಲಿ ಅವರು ಹೇಳಿದರೆ ಇದು ಅವರೇ ಸೃಷ್ಟಿ ಮಾಡಿದ್ದು, ಹೈಕಮಾಂಡ್ ಸೃಷ್ಟಿ ಮಾಡಲಿಲ್ಲ, ಅವರೇ ಬಗೆಹರಿಸ್ಕೋಬೇಕು ಅಂತ ಹೇಳಿದ್ದಾರೆ. ಅಂದರೆ ಈಗ ಹೈಕಮಾಂಡಾಗಿ ಉಳಿದಿಲ್ಲ, ಬರೀ ಹೈ ಇದೆ, ಕಮಾಂಡ್ ಇಲ್ಲ ಅಲ್ಲಿ ಅಂತ. ಹೈಕಮಾಂಡ್ದಲ್ಲಿ ಗೊಂದಲ ಇದೆ, ಹೈಕಮಾಂಡ್ದಲ್ಲಿ 2 ಭಾಗ ಆಗಿದೆ. ಇವತ್ತು
ನಾವು ನೋಡ್ತಾ ಇದ್ದೇವೆ, ಗಮನಿಸ್ತಾ ಇದ್ದೇವೆ 6 ತಿಂಗಳಿಂದ ಇಲ್ಲಿ ಈಗ ಆಗುತ್ತಿರುವಂಥ ಗೊಂದಲಕ್ಕೆ ಹೈಕಮಾಂಡ್ ಪಾತ್ರವು ಕೂಡ ಭಾಳ ದೊಡ್ಡದಿದೆ. ಹಾಂ, ಹೈಕಮಾಂಡ್ ವೀಕ್ ಅಷ್ಟೇ ಅಲ್ಲ, 2 ಭಾಗ ಆಗಿದೆ. ಯಾವಾಗಲೂ ನೋಡ್ರಿ, ಹೈಕಮಾಂಡು ಯಾವಾಗ ಅಲ್ಲಿ ಅಧಿಕಾರದಾಗಿದ್ದಾಗ ಅಷ್ಟೇ ಸ್ಟ್ರಾಂಗ್ ಇರ್ತದೆ. ಈಗ ಕರ್ನಾಟಕ ಕಾಂಗ್ರೆಸ್ಸಿನ ನಾಯಕರು ಭಾಳ ಪರಿಣಿತ ನಾಯಕರು ಇದ್ದಾರೆ. ಎಲ್ಲ ಇಲ್ಲಿಂದನೇ ATM ಆಗಿ ಇಲ್ಲಿಂದನೇ ಹೋಗುವಾಗ ಅವ್ರ ಮಾತು ಇವರೇ ಕೇಳ್ತಾರೆ. ಖಂಡಿತವಾಗೂ ಸಂಪೂರ್ಣವಾಗಿ ನಿಂತೋಗಿದೆ, ಕುಂಠಿತ ಅಲ್ಲ, ಸಂಪೂರ್ಣವಾಗಿ ಕುಸ್ತೋಗಿದೆ. ಯಾವುದೇ ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ಏನಾರು ಸಮಸ್ಯೆ ಆದವ್ರು ಮೀಟಿಂಗ್ ಮಾಡೋದು ಒಂದೇ ಕೆಲಸ, ಮೀಟಿಂಗ್ ಆದಮೇಲೆ ಮುಂದೆ ಏನೂ ಕಾರ್ಯಗತ ಆಗೋದಿಲ್ಲ. ಈಗ ಮೆಕ್ಕೆಜೋಳ ಖರೀದಿ ಮಾಡಬೇಕು 10 ಲಕ್ಷ ಟನ್ ಅಂತ ಮೀಟಿಂಗ್ ಮಾಡಿದರು. ಇವತ್ತುವರೆಗೂ 50,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ಖರೀದಿ ಮಾಡೋಕ್ಕಾಗಿಲ್ಲ. ಎಲ್ಲೂ ಖರೀದಿ ಮಾಡ್ತಾಯಿಲ್ಲ. ಆರ್ಥಿಕವಾಗಿ ದಿವಾಳಿಯಾಗಿದ್ದಾರೆ. ಬೆಳೆ ಪರಿಹಾರ ಕೇಂದ್ರ ಸರ್ಕಾರ ಏನು ದುಡ್ಡು ಕೊಟ್ಟಿದೆ ಅಷ್ಟು ಕೊಟ್ಟುಬಿಟ್ರೆ ಬೇರೆ ಏನೂ ಮಾಡಿಲ್ಲ. ಹೀಗಾಗಿ ದುಷ್ಪರಿಣಾಮ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. 24 ತಾಸು ಬರೀ ನಮ್ಮ ಕುರ್ಚಿ ಉಳಿಸ್ಕೊಳ್ಳೋಕೆ ಒಬ್ಬರು, ಕುರ್ಚಿ ಕಸ್ಕೊಳ್ಳೋಕೆ ಒಬ್ಬರು, ಇದರಲ್ಲೇ ಇದೆ. ಸರ್, ಈಗ ಆಡಳಿತ ಪಕ್ಷದವರು ವಿಫಲರಾಗಿದ್ದಾರೆ, ವಿರೋಧ ಪಕ್ಷವು ಸಮರ್ಥವಾಗಿ ಮಾಡುವಲ್ಲಿ ವಿಫಲ ಆಗಿದೆ ಅಂತ ನಿಮ್ಮ ಮೈತ್ರಿ ಪಕ್ಷದವರು ಶರಣಗೌಡ ಕಂಕೂರ್ ಅವರು ಹೇಳ್ತಿದ್ದಾರೆ. ಶರಣಗೌಡ ಕಂಕೂರ್ ಅವರು ಭಾಳ ದೊಡ್ಡ ರಾಜಕೀಯ ಪರಿಣಿತರಪ್ಪ. ಅವ್ರ ಮಾತಿಗೆ ನಾವು ವಿಶ್ಲೇಷಣೆ ಹೇಳಿದ್ರೆ, ಆದರೆ BJP ಮಾತ್ರ ಎಲ್ಲ ಸಂದರ್ಭದಲ್ಲೂ ಕೂಡ ಬೀದಿಗಿಳಿದ ಹೋರಾಟವನ್ನು ಮಾಡಿದೆ, ವಿಧಾನಸಭೆ ಒಳಗಡೆನೂ ಮಾಡಿದೆ, ಹೊರಗಡೆನೂ ಮಾಡಿದೆ, ಪರಿಣಾಮಕಾರಿಯಾಗಿ ಮಾಡಿದೆ. ಈಗ ಸ್ಥಳೀಯವಾಗಿ ರೇಟನ್ನು ಸ್ಥಿರಗೊಳಿಸೋ ಸಲುವಾಗಿ ಮಾರ್ಕೆಟ್ ಇಂಟರ್ವೆನ್ಷನ್ ಬೇಕು. MSP ಪ್ರಕಾರ ಮಾಡಬೇಕು. ಆ MSP ಪ್ರಕಾರ ಇವರು ಮಾರ್ಕೆಟ್ ಇಂಟರ್ವೆನ್ಷನ್ ಆಗಿಲ್ಲಲ್ಲ ಇದುವರೆಗೂ. ಮಾರ್ಕೆಟ್ ಇಂಟರ್ವೆನ್ಷನ್ ಇವರು ಆದ್ರೆ ತಾನೇ ಸ್ಥಿರವಾಗೋದು. ಅಲ್ಲ, ಅದು ಸಪ್ಲೈ ಮತ್ತು ಡಿಮಾಂಡ್ ಮೇಲೆ ಒಂದೊಂದು ಸತಿ ಕೊರತೆ ಆಗುತ್ತೆ ದೇಶದಲ್ಲಿ, ಒಂದೊಂದು ಸತಿ ಹೆಚ್ಚಾಗ್ತದೆ, ಅದರ ಮೇಲೆ ಇರ್ತದೆ. ಅದು ಒಂದೇ ಥರ ಇರೋದಿಲ್ಲ. ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸು ನಮ್ಮ ದೇಶಕ್ಕೆ ಬೆಳೆ ಕಮ್ಮಿ ಆದಾಗ ನಾವು ತೊಗೋಬೇಕಾಗುತ್ತೆ, ಜಾಸ್ತಿ ಆದಾಗ ನಿಲ್ಲಿಸ್ಬೇಕಾಗುತ್ತೆ. ಅದನ್ನು ಮಾಡ್ತಾರೆ. ಏನು ಗೊಂದಲ ಏನಿಲ್ಲ, ಅದರಲ್ಲಿ ಏನು ಗೊಂದಲ ಇಲ್ಲ. ನಮ್ಮಲ್ಲಿ ಯಾವುದೂ ಈಗ ಚರ್ಚೆ ಇಲ್ಲ. ನಾವು ಈಗ ಸಂಪೂರ್ಣವಾಗಿ ನಮ್ಮ ಲಕ್ಷ್ಯ ಈ ಸರ್ಕಾರದ ವಿರುದ್ಧ ಜನಸ್ತಮವನ್ನು ಎಚ್ಚರಿಸಿ ಜನ ಆಂದೋಲನ ಮಾಡೋ ಸಲುವಾಗಿದ್ದೇವೆ. ಈಗಾಗಲೇ ಇವತ್ತು ನಾಳೆ ನಮ್ಮೆಲ್ಲ ಘಟಕಗಳು ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಈಗಾಗಲೇ ನಮ್ಮದು ಹಳೆ ಬೇರು ಹೊಸ ಚಿಗುರು ಎರಡೂ ಇದೆ ಈ ಪಕ್ಷದಲ್ಲಿ. ಆ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಬೆನ್ನರ ಬಣ ಅವರು ರಾಜ್ಯದ BJPಯಲ್ಲಿ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕನ್ನುವಂಥ ಸದುದ್ದೇಶದಿಂದ ಮಾಡಿದರೆ ಹೊರತಾಗಿ ಯಾರ್ದಾರ ವಿರುದ್ಧ ಅವರೇನು ಇವತ್ತು ಪ್ರಯತ್ನಗಳನ್ನು ಮಾಡಿಲ್ಲ. ಅವ್ರ ಹೇಳಿಕೆಗಳು ಎಲ್ಲಾದರೂ ನೋಡಿದಿರಾ ನೀವು? ಅಷ್ಟು ಪ್ರಜಾಪ್ರಭುತ್ವದಲ್ಲಿ ಅಷ್ಟಿದ್ದೇ ಇರ್ತದೆ ಅದೆಲ್ಲ. ನಮ್ಮ ಪಕ್ಷದ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ತೊಂದರೆಗಳು ಬಂದಿಲ್ಲ, ಬರೋದಿಲ್ಲ. ನಾವೇನು ಈಗ ನೋಡ್ರಿ, ಅವ್ರು ಸರ್ಕಾರದಲ್ಲಿ ಇದ್ದಿದ್ದಕ್ಕೆ ಮಾತಾಡಕತ್ತೀವಿ. ಅವ್ರಿಗೆ ಜನ ಆಯ್ಕೆ ಮಾಡಿ ಸರ್ಕಾರದಲ್ಲಿ ನೀವು ಕೂತ್ಕೊಂಡು ಜನರು ಸೇವೆ ಮಾಡಿರಿ ಅಂತ ಮಾಡಿದ್ದಾರೆ. ಹೀಗಾಗಿ ಕೇಳೋ ಹಕ್ಕು ನಮಗಿದೆ. ಅವ್ರ ಮನೆಯಲ್ಲಿದ್ದರೆ ಯಾರು ಕೇಳ್ತಿದ್ರು ಅವ್ರನ್ನ?